ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಂದರೆ, ತುಂಬ ಜನ ನನಗೆ ಕೇಳ್ತಿದ್ದಿದ್ದು ವಿಷಯ ಏನಂದರೆ 545 ಕಟ್ ಆಫ್ ಮಾಡಿ ಅಂತ. ಸೊ ನಾನು ಅದಕ್ಕೋಸ್ಕರನೇ ಒಂದು ತಿಂಗಳಿಂದ ಎಫರ್ಟ್ ಹಾಕಿ ತುಂಬ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ, ಆಯಿತಾ. ಈ ವಿಡಿಯೋ 545 PSI ನಾನ್ HK ಮೆನ್ಸ್ಗಾಗುತ್ತೆ, ಆಯಿತಾ. ನಾನಿವಾಗ ಹೇಳ್ತಾ ಇರೋ ಕಟ್ ಆಫು 100% ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಮಾರ್ಕ್ಸ್ ಆ ಕಡೆ ಈ ಕಡೆ ಆಗ್ಬೋದು. ಮ್ಯಾಕ್ಸಿಮಮ್ ನಾನು ಆಲ್ಮೋಸ್ಟ್ ಕರೆಕ್ಟಾಗೆ, ಆಯಿತಾ, ನನಗೆ ಸಿಕ್ಕಿರೋ ರಿಸೋರ್ಸ್ ಪ್ರಕಾರ, ನನಗೆ ಅನಿಸಿರೋ ಪ್ರಕಾರ ಇದು ಸರಿ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಾದರೂ ಇದಕ್ಕಿಂತ ಕಮ್ಮಿ ಆಗ್ಬೋದು ಇಲ್ಲ ಜಾಸ್ತಿ ಆಗ್ಬೋದು ಅಂತ ಇದ್ದರೆ ಕಮೆಂಟ್ ಮಾಡ್ಬೋದು. ಆಲ್ವೇಸ್ ವೆಲ್ಕಮ್, ಆಯಿತಾ. ಹಾಗಾದರೆ ಬನ್ನಿ ಕಟ್ ಆಫ್ ಬಗ್ಗೆ ನೋಡೋಣ. ಫಸ್ಟು ಜಿ ಎಮ್ಮು ಅಪ್ ಟು 135 ಯಾರು ಮಾಡಿದ್ದೀರಿ ನೀವು ಜಿ ಎಮ್ಮಲ್ಲಿ 100% ಸೆಲೆಕ್ಟ್ ಆಗ್ತೀರಿ, ಆಯಿತಾ. ಇನ್ನು ನೆಕ್ಸ್ಟ್ ಬಂದು 3Bಗೆ ಇರೋದು ಪೋಸ್ಟು 12 ಪೋಸ್ಟ್ ಇದೆ. 3Bಗೆ 12 ಪೋಸ್ಟ್ ಇದೆ. ಸೊ ಯಾರ್ಯಾರೆಲ್ಲ 132ರಿಂದ 133 ಇಷ್ಟಾಗ್ಬೋದು 3Bಗೆ ಕಟ್ ಆಫು. ಇನ್ನು 3Aಗೂ ಕೂಡ 12 ಪೋಸ್ಟ್ ಇದೆ. 3Aಗೆ ನನಗೆ ಸಿಕ್ಕಿರೋ ಪ್ರಕಾರ 3B ಜಾಸ್ತಿ ಸ್ಕೋರ್ ಮಾಡಿದರೆ, 3A ಸ್ವಲ್ಪ ಕಮ್ಮಿ ಸ್ಕೋರ್ ಮಾಡಿದ್ದೀರಿ. ಸೊ ಅದಕ್ಕೋಸ್ಕರ 131ರಿಂದ 132 ಕಟ್ ಆಫ್ ಆಗ್ಬೋದು 3Aಗೆ. ಇನ್ನು ಕ್ಯಾಟಗರಿ 1 11 ಪೋಸ್ಟ್ ಇದೆ. ಕ್ಯಾಟಗರಿ 1 11 ಪೋಸ್ಟ್ ಇದೆ. 129ರಿಂದ 130 ಆಗ್ಬೋದು. ನನಗೆ ಅದರಲ್ಲಿ ಆ ಮಾರ್ಕ್ಸ್ ಲಿಸ್ಟಲ್ಲಿ ಸಿಕ್ಕಿರೋ ಪ್ರಕಾರ ಇನ್ನೂ ಸ್ವಲ್ಪ ಸಿಕ್ಕಿಲ್ಲ, ಬಟ್ ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. ಸೊ ಸಿಕ್ಕಿರೋ ರಿಸೋರ್ಸಲ್ಲಿ ನಾನು ಹೇಳ್ತಾ ಇರೋದು, ಆಯಿತಾ. ಕ್ಯಾಟಗರಿ 1 ಇಷ್ಟ ಆಗ್ಬೋದು. ಇನ್ನು 2Aಗೆ 43 ಪೋಸ್ಟ್ ಇದೆ. 2A ಬಂದ್ಬಿಟ್ಟು 130ರಿಂದ 131 ಈ ರೇಂಜಲ್ಲಿ ಕಟ್ ಆಫ್ ಆಗುತ್ತೆ ಫ್ರೆಂಡ್ಸ್. ಇದಕ್ಕಿಂತ ಜಾಸ್ತಿ ಇರೋರು ಸೇಫು, 100% ಆಗುತ್ತೆ ಅಂತ. ಇದಕ್ಕಿಂತ ಕಮ್ಮಿ ಇದ್ದರೆ, 1 ಮಾರ್ಕ್ಸ್ ಕಮ್ಮಿ ಇದ್ದರೂ ಕೂಡ ಸೊ ನೀವು 402ಗೆ ಪ್ರಿಪೇರ್ ಆಗೋದು ಒಳ್ಳೆಯದು ನನ್ನ ಪ್ರಕಾರ. ಇನ್ನು 2B ಕಾಂಪಿಟೇಷನ್ ಕಮ್ಮಿ ಇದೆ. ಸೊ 127ರಿಂದ 128 ಯಾರು ಮಾಡಿದಿರಿ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇದೆ. ಇನ್ನು ST ಕ್ಯಾಟಗರಿ 11 ಪೋಸ್ಟ್ ಇದೆ. ಇದು 2Bನೂ 11 ಪೋಸ್ಟು. ST ಕ್ಯಾಟಗರಿಲಿ ಯಾರ್ಯಾರೆಲ್ಲ 129ರಿಂದ 130 ಈ ರೇಂಜಲ್ಲಿದ್ದರೆ ನೀವು ಕೂಡ ಅಪಾಯಿಂಟ್ 100% ಆಗ್ತೀರಿ. ಇನ್ನು SC ಕ್ಯಾಟಗರಿಗೆ 42 ಪೋಸ್ಟ್ ಇದೆ, ಆಯಿತಾ. 42 ಪೋಸ್ಟು. ಸೊ ಯಾರ್ಯಾರೆಲ್ಲ 128ರಿಂದ 129, ಯಾಕೆ ನಾನು ಇಷ್ಟು ಮಾರ್ಕ್ಸ್ ಹೇಳ್ತಾ ಇದ್ದೀನಿ ಅಂದರೆ, ನೀವು ನೋಡ್ಬೋದು ಮಾರ್ಕ್ ಲಿಸ್ಟು, ಒಂದೊಂದು ಮಾರ್ಕ್ಸ್ಗೂ ಕೂಡ 50 ಜನ ಬರ್ತಾರೆ. ಸೊ ಅದಕ್ಕೋಸ್ಕರ ಜಾಸ್ತಿ ವೇರಿಯೇಷನ್ ಆಗಲ್ಲ. ಸೊ ಯಾರ್ಯಾರೆಲ್ಲ 128, ಆಲ್ಮೋಸ್ಟ್ ನನ್ನ ಪ್ರಕಾರ 130 ಮೇಲೆ ಇರೋರು ಓಪ್ ಇಟ್ಕೋಬೋದು. 130 ಕೆಳಗಡೆ ಅಂದರೆ ಖಂಡಿತವಾಗಲೂ ನೀವು 402 ಓದೋದೇ ಒಳ್ಳೆಯದು, ಆಯಿತಾ. ಸೊ ನೋಡ್ಬೋದು ಇಷ್ಟು ಪೋಸ್ಟ್ ಇದೆ, ಇಷ್ಟು ಮಾರ್ಕ್ಸ್ ಆಗ್ಬೋದು. ಸೊ ಯಾರಾದರೂ ಇದಕ್ಕೆ ಅಬ್ಜೆಕ್ಷನ್ ಮಾಡೋದಿದ್ರೆ ಕಮೆಂಟ್ ಮಾಡ್ಬೋದು. ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಆಯಿತಾ. ಸೊ ನಾನು ಹೇಳ್ತಾ ಇರೋದು ಆ ಲಿಸ್ಟಲ್ಲಿನೇ ನನಗೆ ಸಿಕ್ಕಿದ್ರು, ತುಂಬ ಜನ ಸಿಕ್ಕಿದ್ರು ಯೂಟ್ಯೂಬಲ್ಲೂ ಮತ್ತು ಟೆಲಿಗ್ರಾಮಲ್ಲಿ ಮತ್ತು ಪರ್ಸ್ನಲಲ್ಲಿ. ನನಗೆ ಅವರು ಹೇಳಿರೋ ರ್ಯಾಂಕಿಂಗು ಮತ್ತು ಅವ್ರ ಕ್ಯಾಟಗರಿ ನೋಡಿಬಿಟ್ಟೇ ಇಷ್ಟ ಆಗುತ್ತೆ ಅಂತಲೇ ನಾನು ಈ ವಿಡಿಯೋ ಮಾಡೋಕ್ಕೆ ಮಿನಿಮಮ್ ಅಂದರೂ 30 ಡೇಸ್ ತೊಗೊಂಡಿದ್ದೀನಿ ಟೈಮ್, ಇಷ್ಟು ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ. ಸೊ ಐ ಹೋಪ್ ಇಷ್ಟೇ ಆಗ್ಬೋದು. ಸೊ ರಿಸಲ್ಟು ನಾವು ಐ ಥಿಂಕ್ ಆಫ್ಟರ್ ಎಲೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏಕೆಂದರೆ ಇವಾಗ ರಿಸಲ್ಟ್ ಬಿಡೋದಕ್ಕೂ ಕೂಡ ಎಲೆಕ್ಷನ್ ಕಮಿಷನ್ ಅವರಿಂದ ಪರ್ಮಿಷನ್ ತೊಗೋಬೇಕು. ಸೊ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಲೆಕ್ಷನ್ ಡ್ಯೂಟಿಲೇ ಬ್ಯುಸಿ ಇರೋದ್ರಿಂದ ಸೊ ಐ ಥಿಂಕ್ ಆಫ್ಟರ್ ಎಲೆಕ್ಷನ್ ಅನಿಸುತ್ತೆ. ಸೊ ಹೇಳೋಕ್ಕಾಗಲ್ಲ, ಅದಕ್ಕೆ ಮುಂಚೆ ಬಂದರೂ ಬರ್ಬೋದು. ಇನ್ನೇನು ಎಕ್ಸಾಮ್ ಎಲ್ಲ ಆಗಿದೆ, ಲಿಸ್ಟೆಲ್ಲ ಬಿಟ್ಟಾಗಿದೆ, ಮಾರ್ಕ್ಸ್ ಲಿಸ್ಟು ಇನ್ನೇನಿಲ್ಲ, ರಿಸಲ್ಟ್ ಒಂದೇ ಬರುತ್ತೆ. ಸೊ ಇಷ್ಟು ಈ ಮಾರ್ಕ್ಸ್ ರೇಂಜಲ್ಲಿದ್ದರೆ 100% ನಿಮ್ಮದಾಗುತ್ತೆ.
ಸೊ ಇದಕ್ಕಿಂತ ಕಮ್ಮಿ ಇದೆ ಅಂದರೆ ದಯವಿಟ್ಟು 402ಗೆ ಪ್ರಿಪೇರ್ ಆಗಿ ಆಯಿತಾ. ಸೊ ಇನ್ನೂ ನಾನು ಎಚ್ ಕೆದು ನನಗೆ ಅದರಲ್ಲಿ ಎಚ್ ಕೆ ನಾನ್ ಎಚ್ ಕೆ ಸಪ್ರೇಟ್ ಆಗಿಲ್ಲಲ್ಲ, ಸೊ ನನಗೆ ಗೊತ್ತಾಗಲಿಲ್ಲ ಎಷ್ಟಾಗುತ್ತೆ ಅಂತ. ಸುಮ್ಮನೆ ವೀಡಿಯೋಗೋಸ್ಕರ ಸುಮ್ಮನೆ ಸುಳ್ಳು ಹೇಳೋದು ಬೇಡ ಅಂದ್ಬಿಟ್ಟು ನಾನು ಹೇಳ್ತಾಯಿಲ್ಲ. ವುಮೆನ್ಸ್ದು ಅಷ್ಟೇ, ವುಮೆನ್ಸ್ದು ಅಲ್ಲಿ ರ್ಯಾಂಕಿಂಗು ನೋಡಿ ಮಾಡ್ಬೋದು. ಸೊ ವುಮೆನ್ಸ್ ಯಾರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಸುಮ್ಮನೆ ಏನು ನಾನೇನು ತಲೆ ಕೆಡಿಸ್ಕೊಳ್ಳೋದಂತ. ಸೊ ತಲೆ ಕೆಡಿಸ್ಕೊಂಡಿಲ್ಲ, ಬೇಕಂದರೆ ಕಮೆಂಟ್ ಮಾಡಿ, ವುಮೆನ್ಸ್ದು ಕೂಡ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಥ್ಯಾಂಕ್ ಯು.